ನಮಸ್ಕಾರ. ಇತ್ತೀಚೆಗೆ ದಿನಪತ್ರಿಕೆಗಳಲ್ಲಿ ಅತ್ಯಂತ ಮನಸ್ಸಿಗೆ ಬೇಸರ ಆಗತಕ್ಕಂಥ ಸಂಗತಿಗಳನ್ನು ನಾವು ನೋಡ್ತಾ ಇರ್ತೀವಿ. ಸುಮಾರು 14-15 ವರ್ಷದ ವಿದ್ಯಾರ್ಥಿ ಹುಡುಗ ರೇಪ್ ಮಾಡಿರ್ತಕ್ಕಂಥದ್ದು, ಅತ್ಯಾಚಾರ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು, ಅಥವಾ ಮಕ್ಕಳು ತಂದೆ ತಾಯಿಗಳನ್ನು ಕೊಲೆ ಮಾಡ್ತಕ್ಕಂಥ ಪ್ರಯತ್ನ ಪಡ್ತಿರ್ತಕ್ಕಂಥದ್ದು, ಹೊಡೆದಿರ್ತಕ್ಕಂಥದ್ದು, ಈ ರೀತಿಯ ವರದಿಗಳು ಪತ್ರಿಕೆಗಳಲ್ಲಿ ಬಂದಿವೆ. ಅಷ್ಟೇ ಅಲ್ಲ, ಯಾವುದೇ ರೀತಿಯ ಸಾಮಾಜಿಕವಾದ ಗೌರವ ಕೊಡ್ತಕ್ಕಂಥದ್ದು ಅಥವಾ ಮಾನವೀಯ ಮೌಲ್ಯಗಳನ್ನಾಗಲಿ ಕೆಲವು ಜನರಲ್ಲಿ ಇವತ್ತಿನಲ್ಲಿ ನಾವು ನೋಡ್ತಾ ಇಲ್ಲ. ವಿಶೇಷವಾಗಿ ಕೋವಿಡ್ ನಂತರದ ವರ್ಷಗಳಲ್ಲಿ ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ನೈತಿಕವಾದ ಮೌಲ್ಯಗಳ ಅಧಃಪತನವನ್ನು ಮತ್ತು ಜನಸಾಮಾನ್ಯರಲ್ಲೂ ಅಷ್ಟೇ ನೈತಿಕವಾದ ಮೌಲ್ಯಗಳ ಅಧಃಪತನವನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ತುಂಬ ಅಗತ್ಯ ಏನು ಅಂದರೆ, ನಮ್ಮ ಯುವ ಪೀಳಿಗೆಯಲ್ಲಿ, ಬಾಲಕರಲ್ಲಿ ನೈತಿಕ ಮೌಲ್ಯಗಳನ್ನು, ಸಾಮಾಜಿಕ ಮೌಲ್ಯಗಳನ್ನು ಕಲಿಸಬೇಕಾಗಿದೆ. ಅದಕ್ಕೋಸ್ಕರನೇ ಇವತ್ತು ಶಿಕ್ಷಣ ಸಂಸ್ಥೆಗಳು ಒಂದು ವಿಶಿಷ್ಟವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಆದರೆ ಒಬ್ಬ ಶಿಕ್ಷಕನ ಹತ್ರ ವಿದ್ಯಾರ್ಥಿಗಳು ಕೇವಲ ಒಂದು ದಿವಸಕ್ಕೆ 6 ಗಂಟೆ ಮಾತ್ರ ಇರ್ತಾರೆ. ಅವರಿಗೆ ಇವತ್ತಿನ ಕಾಲದಲ್ಲಿ ಹೆಚ್ಚಿನ ಪಠ್ಯಪುಸ್ತಕಗಳು ಇರುತ್ತೆ, ಮಾಹಿತಿ ಇರುತ್ತೆ. ಆ ಮಾಹಿತಿಯನ್ನು ಸಮಗ್ರವಾಗಿ ಮಕ್ಕಳಿಗೆ ಅರ್ಥ ಆಗೋ ರೀತಿ ಪಾಠ ಮಾಡಬೇಕಾಗತ್ತೆ. ಒಂದು ವರ್ಗದಲ್ಲಿ ಅಥವಾ ತರಗತಿಯಲ್ಲಿ ಕೆಲವು ಮಕ್ಕಳು ಅತ್ಯಂತ ವೇಗವಾಗಿ ಕಲಿತಾರೆ, ಕೆಲವರು ಸುಮಾರಾಗಿ ಕಲಿತಾರೆ, ಕೆಲವರಿಗೆ ನಾವು ಅರ್ಥ ಮಾಡಿಸ್ಬೇಕು ಅಂತಂದರೆ ಮತ್ತೊಂದು ರೀತಿಯ ಬೋಧನೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಶಿಕ್ಷಕರು ಅಪಾರವಾದ ಒತ್ತಡದಲ್ಲಿ ಇರ್ತಾರೆ. ಅಷ್ಟೇ ಅಲ್ಲ, ಇವತ್ತಿನ ದಿವಸಗಳಲ್ಲಿ ಗಣತಿ ಕಾರ್ಯಕ್ಕಾಗಲಿ ಅಥವಾ SIಗಾಗಲಿ ಮತಪತ್ರಕ್ಕಾಗಲಿ, ಅಷ್ಟೇ ಅಲ್ಲ ಮಧ್ಯಾಹ್ನದ ಬಿಸಿಯೂಟಕ್ಕಾಗಲಿ ನಾನಾ ಸರ್ಕಾರಿ ಕಾರ್ಯಕ್ರಮಗಳಿಗೆ ಶಿಕ್ಷಕರನ್ನು ಬಳಕೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಾನವೀಯ ಮೌಲ್ಯಗಳನ್ನು ಕಲಿಸೋ ಒಂದು ಜವಾಬ್ದಾರಿ ಪಾಲಕರ ಮೇಲೆ ಇದೆ, ಪೇರೆಂಟ್ಸ್ ಮೇಲಿದೆ. ಕಾರಣ ಇಷ್ಟೇ, ಮಕ್ಕಳು ಪಾಲಕರ ಹತ್ತಿರ ಪ್ರತಿ ದಿವಸ 18 ಗಂಟೆಗಳ ಕಾಲ ಇರ್ತಾರೆ ಮತ್ತು ಅವರು ಈ ಸಾಮಾಜಿಕ ಮೌಲ್ಯಗಳನ್ನು, ನೈತಿಕ ಮೌಲ್ಯಗಳನ್ನು ಬಹುತೇಕ ತಂದೆ ತಾಯಿಗಳು ಹೇಗೆ ಅದನ್ನು ಪಾಲಿಸ್ತಾರೆ ಅದನ್ನು ನೋಡಿ ಕಲಿತಾರೆ, ಅದನ್ನು ಅನುಕರಣೆ ಮಾಡಿ ಕಲಿತಾರೆ. ಹಾಗಾಗಿ ತಂದೆ ತಾಯಿಗಳು ಶಿಕ್ಷಕರ ಬಗ್ಗೆ ಆಗಲಿ ಅಥವಾ ಬೇರೆಯವರ ಬಗ್ಗೆ ಆಗಲಿ ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದರೆ, ಹಗುರವಾದ ಮಾತುಗಳನ್ನು ಆಡ್ತಾಯಿದ್ರೆ ಅದೇ ರೀತಿ ಮಕ್ಕಳು ಸಹ ವರ್ತನೆ ಮಾಡ್ತಾರೆ, ಅನುಕರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಒಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು, ನೆರವಿಗೆ ಹೋಗ್ತಕ್ಕಂಥದ್ದು, ಅಂತಃಕರಣ ಇರ್ತಕ್ಕಂಥದ್ದು, ಇವೆಲ್ಲವೂ ಸಹ ತಂದೆ ತಾಯಿಗಳ ಮತ್ತು ಮನೆಯಲ್ಲಿರ್ತಕ್ಕಂಥ ಸದಸ್ಯರ ಅನುಷ್ಠಾನವನ್ನು ಅವರು ಹೇಗೆ ಪಾಲನೆ ಮಾಡ್ತಾನೆ ಅನ್ನೋದ್ರ ಮೇಲೆ ಮಕ್ಕಳು ಕಲಿತಾರೆ. ಆದರೆ ಇವತ್ತು ಶಿಕ್ಷಕರು ಅಷ್ಟೇ ಸಾಮಾಜಿಕವಾದ ಪಾಠಗಳನ್ನು ಮಾಡುವ ಸಂದರ್ಭದಲ್ಲಿ ಅಥವಾ ವಿಜ್ಞಾನ ಆಗಲಿ ಗಣಿತ ಆಗಲಿ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಮಾನವೀಯ ಮೌಲ್ಯಗಳ ಉದಾಹರಣೆಗಳನ್ನು ಕಥೆಗಳ ಮುಖಾಂತರ ತಿಳಿಸ್ತಕ್ಕಂಥ ಅಗತ್ಯ ಇದೆ. ಹಾಗಾಗಿ ಪಾಲಕರು, ಶಿಕ್ಷಕರು ಸೇರಿ ನಮ್ಮ ಮಕ್ಕಳನ್ನು ಪರಿಪೂರ್ಣ ಮಾನವೀಯ ಮೌಲ್ಯಗಳ ಪ್ರತಿನಿಧಿಗಳಾಗಿ ಮಾಡೋಣ. ಆ ಜವಾಬ್ದಾರಿ ಇಂದಿನ ತುರ್ತು ಅಗತ್ಯ. ನಮಸ್ತೆ.